ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾವು ಹುರಿದ ಹೆಸರುಕಾಳು ಹುಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಇದು ಚಳಿಗಾಲಕ್ಕೆ ಎಳ್ಳು ಮಾಡಿಸಿದ್ದ ಸಾಂಬಾರು. ಇದು ಸಖತ್ತಾಗಿರುತ್ತೆ. ಇವಾಗ ಯಾವ ರೀತಿ ಮಾಡೋದು, ಏನೇನು ಬೇಕು ಅಂತ ನೋಡೋಣ. ಸಿಂಪಲಾಗಿ ಮಾಡ್ತಿದ್ದೀನಿ ನೋಡಿ, ಸೂಪರಾಗಿ ಬರುತ್ತೆ. ಇಲ್ಲಿ ಒಂದು ಬೌಲ್ ತೊಗೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಗಾತ್ರದ ನಿಂಬೆಹಣ್ಣು ಗಾತ್ರದ, ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಇಲ್ಲಿ ನೆನೆಹಾಕ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಹೊತ್ತು ನೆನ್ಕೊಂಡು ಚೆನ್ನಾಗಿ. ಆಮೇಲೆ ಇಲ್ಲಿ ಒಂದು 3 ಈರುಳ್ಳಿನ ನಾನು ಬಿಡಿಸ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅಷ್ಟಕ್ಕೆ ನೀವು ತಕ್ಕನಾಗಿ ತೊಗೊಂಡ್ರೆ ಸಾಕು. ನಾನಿಲ್ಲಿ ಒಂದು 3-4 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಒಂದು 2 ಟೊಮೊಟೊ, ಯಾಕಂದರೆ ನಾವು ಸಾಕು 2 ಟೊಮೊಟೊ, ಯಾಕಂದರೆ ನಾವು ಹುಣಸೆ ಹಣ್ಣಿನ ಬೇರೆ ಹಾಕ್ಕೊಳೋದ್ರಿಂದ ಟೊಮೊಟೊ ಸಾಕು 2, ಒಂದು ಖಾರಕ್ಕೆ ರುಬ್ಬೋಕ್ಕೆ ಮತ್ತು ಒಂದು ಒಗ್ಗರಣೆಗೆ ಅಂತ. ಆಮೇಲೆ ಇಲ್ಲಿ ನೋಡ್ಬಿಟ್ಟು ಒಂದು ಈರುಳ್ಳಿನ ನೀಟಾಗಿ ಕಟ್ ಮಾಡಿ ಒಂದು ದಪ್ಪ ಈರುಳ್ಳಿನ ತೊಗೊಳ್ತಾ ಇದ್ದೀನಿ. ಮೀಡಿಯಮ್ ಸಣ್ಣ ಸೈಜ್ ಆದರೆ ನೀವು 2 ಈರುಳ್ಳಿ ತೊಗೊಳ್ಳಿ. ನಾವು ದಪ್ಪ ಈರುಳ್ಳಿ ಆಗಿರೋದ್ರಿಂದ ಒಂದು ಈರುಳ್ಳಿ ತೊಗೊತಾ ಇದ್ದೀನಿ. ಮತ್ತು ಒಂದು ಟೊಮೊಟೊನ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಮತ್ತು ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದರೆ ಟೇಸ್ಟು. ಆಮೇಲೆ ಸ್ವಲ್ಪ ಇದಕ್ಕೆ ಖಾರದ ಪುಡಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು, ನಿಮ್ಮ ಖಾರ ಎಷ್ಟು ತಿಂತೀರ ಅಷ್ಟರ ಮೇಲೆ ಡಿಪೆಂಡು ನೀವು. ನಾನಿಲ್ಲಿ ಸ್ವಲ್ಪ ಖಾರ ಸ್ವಲ್ಪ ಮುಂದಾಗೆ ಮಾಡ್ತಾಯಿದ್ದೀನಿ, ಯಾಕಂದರೆ ಈ ಸಾಂಬಾರಿಗೆ ಸ್ವಲ್ಪ ಖಾರ ಹುಳಿ ಎಲ್ಲ ಸ್ವಲ್ಪ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಹಂಗಂತ ತೀರಾ ಜಾಸ್ತಿನ ಖಾರ ಮಾಡ್ತಾಯಿಲ್ಲ, ಯಾಕಂದರೆ ನಮ್ಮ ಮನೇಲೂ ಖಾರ ಮಾಡಿದರೆ ಮಕ್ಕಳೆಲ್ಲ ತಿನ್ನಲ್ಲ. ಸ್ವಲ್ಪ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ನಾವೇನು ನೆನೆಸಿಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣು, ಆ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಇವಾಗ ಸೈಡ್ಗೆ ಎತ್ತಿಕ್ಕೋಣ. ಆಮೇಲೆ ಇಲ್ಲಿ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತಾಯಿದ್ದೀನಿ ನೋಡಿ. ಏನಿಲ್ಲ, ಸಿಂಪಲ್ ಒಗ್ಗರಣೆಗೆ ಒಂದು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಮತ್ತು ಒಂದು ಟೊಮೊಟೊನ ಇಟ್ಕೊಂಡಿದ್ನಲ್ಲ ಅದು ಒಂದು ಟೊಮೊಟೊನ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಹಾಕ್ತಾಯಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಖಾರ ರುಬ್ಬೋದಕ್ಕೆ ಒಂದು ಟೊಮೊಟೊ ಮತ್ತು ಹುಣಸೆ ಹಣ್ಣು 2 ಹಾಕಿರೋದ್ರಿಂದ ಜಾಸ್ತಿ ಹುಳಿ ಬಂದುಬಿಡುತ್ತೆ ಅಂತ ನಾನು ಇಷ್ಟೇ ಹಾಕ್ತಾಯಿರೋದು. ಯಾಕಂದರೆ ಜಾಸ್ತಿ ಕ್ವಾಂಟಿಟಿನೂ ಜಾಸ್ತಿ ಮಾಡ್ತಾಯಿಲ್ಲ, ಹಂಗಾಗಿ. ಆಮೇಲೆ ಸ್ವಲ್ಪ ಕಾಯಿ ತುರಿ, ಇನ್ನೇನು ಮಾಮೂಲಿ ಒಗ್ಗರಣೆಗೆ ಇನ್ನೇನು ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಇರುತ್ತಲ್ಲ ಅದೊಂದು ಸ್ವಲ್ಪ. ಆಮೇಲೆ ಇಲ್ಲಿ ಸ್ವಲ್ಪ ನಾನು ಹೆಸರುಕಾಳನ್ನ ತೊಗೊಂಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ. ಈ ಥರ ಅದಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಈ ಥರ ಫ್ರೈ ಮಾಡಿಬಿಟ್ಟು ಅದನ್ನು ತೆಗೆದಿಟ್ಬಿಡೋಣ ಇವಾಗ ಸೈಡಿಗೆ. ಆಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮೊಟೊ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು, ಆಮೇಲೆ ಇಲ್ಲಿ ರುಬ್ಬಿರೋಂಥ ಮಸಾಲೆ ಇದೆಯಲ್ಲ ಆ ಮಸಾಲೆನ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಒಂದು ನಿಮಿಷ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡೋಣ ಚೆನ್ನಾಗಿ. ಅದು ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡೋಣ. ಆಮೇಲೆ ಇಲ್ಲಿ ಸ್ವಲ್ಪ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು, ನಿಮಗೆ ತೆಳು ಬೇಕು ಅಂದರೆ ತೆಳು, ಇಲ್ಲ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು. ಇದು ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಚೆಂದ. ಅಂದರೆ ಸ್ವಲ್ಪ ತೀರ ತೆಳು ಆದರೆ ಅಷ್ಟೊಂದು ಚೆನ್ನಾಗಲ್ಲ. ಸ್ವಲ್ಪ ಗಟ್ಟಿ ಮಂದವಾಗಿದ್ರೇ ಚೆಂದ ಈ ಸಾರು. ಇದು ಚಳಿಗಾಲಕ್ಕೆ ಮಾತ್ರ ಏನು ಮಾಡಿಸಿ ಸಾಂಬಾರು ಸೂಪರಾಗಿರುತ್ತೆ. ಆಮೇಲೆ ನೋಡಿ, ಇಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕುದಿಯೋಕೆ ಇಡ್ತಾಯಿದ್ದೀನಿ. ಇದು ಒಂದು 2-3 ನಿಮಿಷ, ಒಂದು 5 ನಿಮಿಷನಾದರೂ ಕುದಿಬೇಕು ಚೆನ್ನಾಗಿ ಕುದ್ದಾದಮೇಲೆ ನಾವು ಕಾಯಿ ಮತ್ತು ಕೊತ್ತಂಬರಿ ಕಾಳು, ಹೆಸ್ರು ಕಾಳೇನು ಹುರಿದಿದ್ವಲ್ಲ ಅದನ್ನು ಹಾಕಬೇಕು. ಕೊತ್ತಂಬರಿ ಹಾಕೋರು ಹಾಕ್ಬೋದು, ಬಟ್ ನಾನಿಲ್ಲಿ ಹಾಕ್ತಾಯಿಲ್ಲ. ರುಬ್ಬೋದಕ್ಕೆ ಹಾಕಿದ್ದೀನಲ್ಲ, ಹಂಗಾಗಿ ನಾನು ಇದಕ್ಕೆ ಮೇಲ್ಗಡೆ ಹಾಕ್ತಾಯಿಲ್ಲ. ಬೇಕು ಅಂದರೆ ನೀವು ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ. ಆಮೇಲೆ ಈ ಲಾಸ್ಟಿಗೆಲ್ಲ ಕುದ್ದಾದಮೇಲೆ ಇಲ್ಲಿ ಹೆಸ್ರು ಕಾಳೇನು ಹುರಿದಿಟ್ಕೊಂಡಿದ್ವಲ್ಲ ಆ ಹೆಸ್ರು ಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ಕಾಯಿನ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ತೀನಿ ಅಷ್ಟೇ. ಯಾಕಂದರೆ ಜಾಸ್ತಿ ಕುದಿಸಲ್ಲ, ಹೆಸ್ರು ಕಾಳೆಲ್ಲ ನೀಟಾಗಿ ಬೆಂದೋಗ್ಬಿಡುತ್ತೆ, ಚೆನ್ನಾಗಲ್ಲ. ಸ್ವಲ್ಪ ಹೆಸ್ರು ಕಾಳು ಗರಂ ಅಂತ ಇರಬೇಕು ಈ ಸಾಂಬಾರಲ್ಲಿ. ಆ ಥರ ಇದ್ದರೆ ಮಾತ್ರ ಈ ಸಾರಿ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಇವತ್ತು ಫೈನಲಿ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ. ಅನ್ನಕ್ಕಾಗಲಿ ಮುದ್ದೆಗಾಗಲಿ ಸೂಪರಾಗಿರುತ್ತೆ. ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.